No SMC, no ICT, just maths. ಇವತ್ತು ಒಂದು ಇಂಪಾರ್ಟೆಂಟ್ ಟ್ರೇಡಿಂಗ್ ಲೆಸನ್. ಟ್ರೇಡಿಂಗ್ ಅಲ್ಲಿ ಮನಿ ಮಾಡಬೇಕು ಅಂತ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರದ್ದು ಸ್ಟ್ರಾಟಜಿನ ಕಾಪಿ ಮಾಡ್ತಾರೆ. ಆದ್ರೆ ಒಂದ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಎಲ್ಲಾ ಸ್ಟ್ರಾಟಜಿ ನಮಗ್ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ಪ್ರತಿ ಟ್ರೇಡರ್ ಯೋಚನೆ ಬೇರೆ ತರ, ರಿಸ್ಕ್ ಟಾಲರೆನ್ಸ್ ಬೇರೆ ತರ, ಮಾರ್ಕೆಟ್ ನೋಡುವ ವಿಧಾನನೇ ಬೇರೆ ತರ. ಯಾವ್ದಾದ್ರು ಸ್ಟ್ರಾಟಜಿ ಕಾಪಿ ಮಾಡಿದ್ರೆ ಅದು ಒಂದು ಕೆಲವು ದಿನ ವರ್ಕ್ ಆಗುತ್ತೆ, ಆಗಲ್ಲ ಅಂತಲ್ಲ, ಕೆಲವು ದಿನ ವರ್ಕ್ ಆಗುತ್ತೆ. ಆದ್ರೆ ಲಾಂಗ್ ಟರ್ಮ್ ಗೆ ಕನ್ಸಿಸ್ಟೆನ್ಸಿ ರೂಲ್ ಪ್ರತಿಯೊಂದು ಯಾವ್ದಕ್ಕೂ ನಿಮ್ಗೆ ಮ್ಯಾಚ್ ಆಗಲ್ಲ. ರಿಯಲ್ ಗ್ರೋತ್ ಆಗೋದು ಯಾವಾಗ ಅಂದ್ರೆ ನಾವು ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ ನಮ್ದೇ ಓನ್ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು. ನೀವು ಥಿಂಕಿಂಗ್ ಗೆ ಸೂಟ್ ಆಗೋ ತರ ರೂಲ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ಬ್ಯಾಕ್ ಟೆಸ್ಟ್ ಮಾಡಬೇಕು, ಫಾರ್ವರ್ಡ್ ಟೆಸ್ಟ್ ಮಾಡಬೇಕು, ಸ್ಲೋ ಆಗಿ ಇಂಪ್ರೂವ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ನಾವು ಬಿಲ್ಡ್ ಮಾಡಿದ ಸ್ಟ್ರಾಂಗ್ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಆಮೇಲೆ ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಬಂದ್ಬಿಡುತ್ತೆ. ಓಕೆ, ನಂದು ಹಿಂಗ್ ಮಾರ್ಕೆಟ್ ಹಿಂಗ್ ಸಮಥಿಂಗ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಾರ್ಕೆಟ್ ಇಸ್ ಗೋನಾ ಮೂವ್ ಅಕಾರ್ಡಿಂಗ್ ಟು ಯುವರ್ ಪರ್ಸ್ಪೆಕ್ಟಿವ್. ಟ್ರೇಡಿಂಗ್ ಅಲ್ಲಿ ರಿಯಲ್ ಎಡ್ಜ್ ಅಂದ್ರೆ ಯಾರ್ದೋರ್ದು ಸ್ಟ್ರಾಟಜಿನ ಕಾಪಿ ಮಾಡೋದು ಅಲ್ಲ, ನಿಮ್ಮ ಓನ್ ಸ್ಟ್ರಾಟಜಿನ ಡೆವಲಪ್ ಮಾಡೋದು. ಟು ಬಿ ಫ್ರಾಂಕ್, ನಾನು ಯಾವಾಗ ನನ್ನ ಓನ್ ಸ್ಟ್ರಾಟಜಿನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವಾಗಿಂದಾನೆ ನಾನು ಪ್ರಾಫಿಟ್ ನೋಡಕ್ಕೆ ಅಥವಾ ಕಾನ್ಫಿಡೆನ್ಸ್ ಬಂದಿರೋದು, ಟ್ರೇಡಿಂಗ್ ಮಾಡಿ ನಾನು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀನಿ ಅಂತ. ಅದಾದ್ಮೇಲೆ ಈ ಇನ್ಸ್ಟಾಗ್ರಾಮ್ ಆಗ್ಲಿ, ಡಿಸ್ಕಾರ್ಡ್ ಆಗ್ಲಿ ಎಲ್ಲಾನು ಸ್ಟಾರ್ಟ್ ಮಾಡಿದ್ದು. ಓಕೆ, ದಿಸ್ ಇಸ್ ಆಲ್ ಫಾರ್ ಟುಡೇ. ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ. ಸಿ ಯು ಟುಮಾರೋ ವಿತ್ ಸೇಮ್ ಎನರ್ಜಿ ಆಸ್ ಎ ಟ್ರೇಡರ್ ಅಲಾಂಗ್ ವಿತ್ 9 to 5 ಜಾಬ್ ಮಾಡ್ತಾ ಇರೋ ಬ್ಯಾಂಗ್ಳೂರ್ ಟ್ರೇಡರ್. ಸಿ ಯು, ಗುಡ್ ನೈಟ್ ಗೈಸ್. ಲಿಂಕ್ ಬಯೋಲ್ ಇದೆ, ಪ್ಲೀಸ್ ನೋಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು.